ಬೆಳಗ್ಗೆ ಟಿವಿ ಹಾಕಿದ್ರೆ ಸಾಕು, ಸೋಷಿಯಲ್ ಮೀಡಿಯಾ ಆನ್ ಮಾಡಿದ್ರೆ ಸಾಕು, ಭವಿಷ್ಯದ ಬಗ್ಗೆ ಹೇಳ್ತಾನೆ. ನಿನ್ನ ರಾಶಿ ಫಲವು ನಿನ್ನ ವಿರುದ್ಧವಾಗಿದೆ, ನಕ್ಷತ್ರಗಳು ನಿನ್ನ ವಿರುದ್ಧವಾಗಿದೆ, ನೀನು ವಿಳೆದೆಲೆ ಇಟ್ಕೊಂಡು ನೀನು 1,000 ಕೊಟ್ಟು ನೋಡು, ನಿನ್ನ ಭವಿಷ್ಯವನ್ನೇ ಬದಲಾಯಿಸ್ತೀನಿ ಅಂತ ಬರ್ತಾನೆ. ನಿನಗೆ ಮದುವೆ ಆಗಿಲ್ಲ ಅಂತಂದರೆ ನಾಗರ ಹಾವಿನ ಕಟ್ಟೆಯನ್ನು ಸುತ್ತು, ಹುತ್ತವನ್ನು ಸುತ್ತು, ಹುತ್ತಕ್ಕೆ ಹಾಲನ್ನು ಹಾಕು. ನಿನ್ನ ಕಷ್ಟಗಳು, ನಿನ್ನ ಸಮಸ್ಯೆಗಳು, ಮದುವೆ ಆಗಿಲ್ಲ ಅಂದರೆ ಎಲ್ಲವೂ ಆಗೋಯ್ತದೆ, ಮಕ್ಕಳಾಗಿಲ್ಲ ಅಂದರೆ ಎಲ್ಲವೂ ಆಗೋಗ್ತದೆ ಅಂತ ಹೇಳ್ತವ್ರೆ. ಇದನ್ನ ಹೇಳೋದಕ್ಕೋಸ್ಕರ ಒಬ್ಬೊಬ್ಬ ವ್ಯಕ್ತಿ ಹತ್ರ 500, 1000, 2000, 10,000, 20,000 ಲೂಟಿ ನಡೀತಾ ಇದ್ರು. ಈ ಸರ್ಕಾರಗಳು ಯಾಕೆ ಮೌನವಾಗಿದ್ದಾವೆ? ಅಲ್ಲರೆ ನಿಮಗೆ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಕೂಲಿನಲ್ಲಿ ತಿಂಗಳ ಫ್ಯಾಕ್ಟ್ರಿಗೆ ಹೋಗಿ ಯಾವುದೋ ಕಂಪ್ನಿಗೆ ಹೋಗಿ 20,000ನೋ 15,000ನೋ ತಗೊಂಬಂದು ಜೀವನ ಮಾಡೋರ ಹತ್ರ ಟಾರ್ಗೆಟ್ ಮಾಡಿ 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 ದುಡ್ಡುಗಳನ್ನು ವಸೂಲು ಮಾಡ್ತಾ ಇದ್ದಾರಲ್ಲ. ಒಂದು ಕಡೆ ಭವಿಷ್ಯ ಹೇಳ್ತೀನಿ ಅನ್ನೋನೊಬ್ಬ, ಇನ್ನೊಂದು ಕಡೆ ಯಾವುದೋ ಒಂದು ರುದ್ರಾಕ್ಷಿನೋ ಇನ್ಯಾವುದೋ ಒಂದು ವಸ್ತುನೋ ತಗೋ, ನಿನ್ನ ಮನೆಯಲ್ಲಿ 3 ತಿಂಗಳು ಇಟ್ಕೋ, ನಿನ್ನ ಭವಿಷ್ಯವು ಸಂಪೂರ್ಣವಾಗಿ ಬದಲಾಗುತ್ತೆ ಅಂತ. ಇನ್ನೊಬ್ಬ ಯಾವನೋ ಹೇಳ್ತಾನೆ, ನಿನ್ನ ಭವಿಷ್ಯವನ್ನೇ ಬರೀ ಒಂದೇ ಒಂದು ಕರೆಯಲ್ಲಿ ಹೇಳ್ತೀನಿ, ಒಂದು ಕಾಲ್ ಮಾಡು, ದುಡ್ಡು ಹಾಕು, ಫೋನ್ಪೇ ಹಾಕು, ಗೂಗಲ್ ಪೇ ಹಾಕು, ಇಡೀ ನಿನ್ನ ಭವಿಷ್ಯವನ್ನೇ ಹೇಳ್ತೀನಿ ಅಂತ ಯಾವನೊಬ್ಬ ಹೇಳ್ತಿದ್ದಾನೆ. ಜನಗಳಿಗೆ ಯಾವ ರೀತಿ ವಂಚನೆ ಮೋಸ ಆಗ್ತಿದೆ, ಇವೆಲ್ಲ ಯಾಕೆ ಸರ್ಕಾರ ಗಮನಕ್ಕೆ ಬರ್ತಾ ಇಲ್ಲ? ಇದ್ರ ಜೊತೆಗೆ ಚಿಟ್ ಫಂಡ್ ಅಂತ ಮಾಡಿದ್ದಾರೆ. ಈಗ ನೀನು 1,000 ರೂಪಾಯಿ ಕಟ್ಟಿದ್ರೆ 3 ತಿಂಗಳಿಗೆ ಡಬಲ್ ಕೊಡ್ತೀನಿ, ವರ್ಷಕ್ಕೆ ಡಬಲ್ ಕೊಡ್ತೀನಿ, 6 ತಿಂಗಳಿಗೆ ಡಬಲ್ ಕೊಡ್ತೀನಿ ಅಂತೇಳಿ ಅಮಾಯಕರ ಬಡವರ ಹತ್ರ ದುಡ್ಡನ್ನು ಕಟ್ಟಿಸ್ಕೊಂಡು ವಂಚನೆ ಮೋಸ ಮಾಡ್ತಾ ಇದ್ರು ಕೂಡ ಯಾಕೆ ಸರ್ಕಾರ ಸೈಲೆಂಟ್ ಆಗಿದೆ? ಇದರ ಜೊತೆಗೆ ಮನೆ ಅಕ್ಕಪಕ್ಕದಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಆಗ್ತಿದೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ, ಅಲ್ರಿ ಪೊಲೀಸವ್ರೆ, ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಕೊಡ್ತೀರಲ್ರಿ? ನೀವು ತಿಂತಿರೋದು ಸರ್ಕಾರಿ ದುಡ್ಡು ಅಲ್ರಿ, ಬಡವರ ಕಣ್ಣೀರಿನ ದುಡ್ಡು, ಬಡವರು ಬೆವರು ಸುರಿಸಿ ಸಂಪಾದನೆ ಮಾಡಿರೋ ದುಡ್ಡು, ಕಟ್ಟಿರೋಂಥ ಟ್ಯಾಕ್ಸಲ್ಲಿ ನೀವು ತಗೊಳ್ತಾ ಇದ್ದೀರಾ ಅಂತಂದರೆ ನಿಮ್ಮನ್ನು ನಂಬಿ ಇಡೀ ರಾಜ್ಯ 7.5 ಕೋಟಿ ಜನಸಂಖ್ಯೆ ಇದೆ ರೀ. ಒಂದು ಪೊಲೀಸರು ಪ್ರತಿಯೊಬ್ಬನ್ನ ರಕ್ಷಣೆ ಮಾಡಬೇಕಾದವರೇ ಇವತ್ತು ನೀವು ಕಳ್ಳರು ಕದಿಮರಾಗಿ, ನೀವೇ ಅತ್ಯಾಚಾರಿಗಳಾಗಿ, ನೀವೇ ಭ್ರಷ್ಟಾಚಾರದಲ್ಲಿ ಲೋಕಾಯುಕ್ತಕ್ಕೆ ದಾಳಿ ಆದರೆ ನೀವು ಎಲ್ಲರೂ ನಮ್ಮ ರಾಜ್ಯಕ್ಕೆ ಏನಕ್ಕೆ ಬೇಕು? ಮತ್ತೆ ಪೊಲೀಸ್ ವ್ಯವಸ್ಥೆ, ಪೊಲೀಸಲ್ಲೇ ಕೆಲವರು ಕಳ್ಳರು ರಾಬ್ರಿ ಮಾಡ್ತಾವ್ರೆ. ರಾಬ್ರಿ ಸ್ಟೋರಿಗಳು ಎಷ್ಟು ನೋಡಿಲ್ಲ, ಅತ್ಯಾಚಾರಗಳು ಎಷ್ಟು ಕೇಳ್ತಿಲ್ಲ. ಲೋಕಾಯುಕ್ತಕ್ಕೆ ACBಗೆ ದಾಳಿ ಆದಂಥ ಪೊಲೀಸವ್ರು ಎಷ್ಟು ಜನ ರೀ? ಮತ್ತೆ ಹಾಗಾದರೆ ಇವ್ರನ್ನೆಲ್ಲ ನಂಬ್ಕೊಂಡು ನಾವು ಬಡವರೆಲ್ಲ ಏನು ಮಾಡಬೇಕಾಗಾದ್ರೆ? ಇದರ ಜೊತೆಗೆ ಗ್ರಾಮಗಳಲ್ಲಿ ಕಿತ್ತೋಗಿರೋ ಚರಂಡಿಗೆ, ಕಿತ್ತೋಗಿರೋ ರೋಡ್ಗೆ, ಬಿದ್ದೋಗಿರೋ ಮನೆ ನಾನು ಸರ್ ಮಾಡ್ತೀನಿ ಅಂತೇಳಿ 50 ಲಕ್ಷನೋ 1 ಕೋಟಿನೋ ಟೆಂಡರಲ್ಲಿ ತಗೊಂಡು 3 ತಿಂಗಳಿಗೆ ಕಿತ್ತೋಗೋಂಥ ರೋಡು ಚರಂಡಿ ಮನೆ ಕಟ್ಕೊಡ್ತಾರೆ. ಅವಾಗ ಹಾಗಾದರೆ 1 ಕೋಟಿ ರೂಪಾಯಿ ಎಲ್ಲೋಯ್ತು? 3 ತಿಂಗಳಿಗೂ ರೋಡ್ ಹಾಕ್ತೀನಿ ಅಂತ ಬರ್ತೀರಿ, 3 ತಿಂಗಳಿಗೂ ಚರಂಡಿ ಕಟ್ತೀನಿ ಅಂತ ಬರ್ತೀರಿ ಅಲ್ರಿ. ಒಂದು ವಾಟರ್ ಬಾಟ್ಲ್ ತಗೊಂಡ್ರೆ ಗ್ಯಾರಂಟಿ ಕೇಳೋರು ನಾವು, ಒಂದು ಬಟ್ಟೆ ತಗೊಂಡ್ರೆ ವಾರಂಟಿ ಕೇಳೋರು ನಾವು. ಈ ರೋಡ್ ಕೆಲಸಗಳಿಗೆ, ಚರಂಡಿ ಕೆಲಸಗಳಿಗೆ, ಕಟ್ಟೋ ಮನೆಗೆ ಗ್ಯಾರಂಟಿ ವಾರಂಟಿ ಕೊಡ್ತಿರೋಂಥ ಕಾಂಟ್ರಾಕ್ಟ್ದಾರರು ನಮ್ಮ ಕರ್ನಾಟಕದಲ್ಲಿ ಬೇಕಾ? ರೋಡ್ಗಳಿಗೂ ಚರಂಡಿಗೂ ಗ್ಯಾರಂಟಿನೂ ಇಲ್ಲ, ವಾರಂಟಿ ಇಲ್ಲ, ಯಾವನು ಎಷ್ಟು ಬೇಕಾದರೂ ಕದ್ಕೊಂಡು ಹೋಗ್ಬೋದಪ್ಪ. ಈ ವ್ಯವಸ್ಥೆಯಲ್ಲಿ ನಾವಿದ್ದೀರಲ್ಲ.